ಅಂದ್ಕೊಂಡು ಲೇಟಾಗಿ ಬಂದಿದ್ದಲ್ರಿ ಕೂಸಿ ಬೇರೆ ಹೊಡಿತಾರೆ ಅದು ಹಿಂಗೆ ಈಚೆ ಕರ್ಕೊಂಬಂದು ಅದು ಕೊಡಿಸ್ಬಿಡ್ತೀನಿ ಮಾತಾಡೀನಿ ಅಂತ. ನಂಗೂ ಟಾಯ್ ಗೆಲ್ಬೇಕು. ಇದು ಆ ಟಾಯ್ ಗೆದ್ಕೊಡು. ಡೋರೆಮೋನ್ ಅಲ್ಲೇ ಡಾಗು. ಅಲ್ಲೇ ಇಡು, ನಮ್ಮ ಹತ್ರ ಕೊಟ್ರೆ ಗೆದ್ಕೊಂಡ್ ಬರೋದು ಅನ್ಕೊಂಡಿದ್ಯಾ ಅದನ್ನ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು, ರೋಹನ್, ಪುನೀತ್ ಈಚೆ ಹೋಗ್ತಾ ಇದ್ದೀವಿ, ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಆಯ್ತು, ಅವ್ರು ತುಂಬ ದಿನ ಆದಮೇಲೆ ಅವ್ರನ್ನೂ ಮೀಟ್ ಮಾಡ್ತಿದ್ದೀನಲ್ಲ, ಸೊ ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಸಿ ಹೌ ಮೈ ಡೇ ಗೋಸ್. ಸ್ಟೇ ಟ್ಯೂನ್ಡ್. ಸೊ ಲೆಟ್ಸ್ ಗೋ. ನನ್ನ ಟೀ ಶರ್ಟ್ ಮೇಲೆ ಸರ್ಪ್ರೈಸ್ ಅಂತ ಬರ್ತಿದೆ. ಆ್ಯಂಡ್ ಐ ಆಮ್ ಕ್ಯಾರಿಂಗ್ ದಿಸ್ ಬ್ಯಾಗ್. ಈ ಬ್ಯಾಗ್ ನನಗೆ ರಕ್ಷಾ ಬಂಧನ್ ಗಿಫ್ಟು ಸಿದ್ದು ಅಣ್ಣ ಕೊಟ್ಟಿದ್ದು. ನಾನು ಸ್ಟೈಲ್ ಹೊಡೆಯೋ ಅಷ್ಟರಲ್ಲಿ ಮೆಟ್ರೋ ಹೋಯ್ತು. ಹಿಂಗೆ ಲಿಫ್ಟಿಂದ ಆಚೆ ಬಂದೆ, ಮೆಟ್ರೋ ಸುಮ್ಮನೆ ಅಂತ ಹೋಯ್ತು. ಈಗ ಮತ್ತೆ 8 ನಿಮಿಷ ಕಾಯ್ತು. ನಾನೇ ಫಸ್ಟ್ ರೀಚ್ ಆಗಿದ್ದೀನಿ ಅನಿಸುತ್ತೆ, ನೋಡಬೇಕು. ನನಗಿಂತ ಮುಂಚೆ ಅವರಿಬ್ಬರಲ್ಲಿ ಒಬ್ಬರು ಬಂದಿಲ್ಲ ಅಂದರೂ ಅವಾಗಿದ್ದವರು. ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ದಟ್ ಲೀಡ್ಸ್ ಟು ದ ಫ್ಯಾಕ್ಟ್ ದಟ್ ಇಬ್ಬರು ಬೇಗ ರೀಚ್ ಆಗಿಲ್ಲ. ವೇಸ್ಟ್ ಫೆಲೋಸ್. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲೇ ಇದ್ದೀನಿ ಅಂತ ಕಾಗೆ ಹಾರಿಸ್ತಿದ್ದಾರೆ. ಸೊ ಇಟ್ಸ್ ಪನಿಷ್ಮೆಂಟ್ ಟೈಮ್. ಫುಲ್ ಸ್ಟೈಲ್ ಹೊಡ್ಕೊಂಡು ಈಗ ಬರ್ತಿದ್ದಾನಲ್ಲಿ. ನಾನು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಬೇಕೆ ಅಂದ್ಕೊಂಡು ಹಿಂಗೆ ಬರ್ತಿದ್ದಾನೆ. ಮೇಲ್ಬಾ, ಅಯ್ಯೋ ಕಾಣಿಸ್ತಾರ. ಹಾಂ ಗೈಸ್, ಆಶೆಗೆ ಅಕ್ಕ ನನಗೆ ಬಕ್ರಾ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಕೋಪ ಮಾಡ್ಕೊಂಡು ಹೋಗ್ಬಿಡಿದಾಳೆ ಅಂತ ಅಂದ್ಕೊಂಡೆ ಗೈಸ್. ನೋಡಿ ಅಲ್ಲಿ ಯಾವ ಥರ ಬಕ್ರಾ ಮಾಡ್ತಾ ಇದ್ದಾಳೆ. ನನಗೆ ಬೇಜಾರಾಗಿ ನಿಂತ್ಕೊಂಡಿದ್ದೆ. ನಾನು ಅರ್ಧ ಗಂಟೆ ಕಾದಿದ್ದೀನಿ. ನಾನು ಈ ಥರ ಹಿಂಸೆ ಕೊಟ್ಟರೆ ನನಗೆ ಇವಾಗ ತುಂಬ ಬೇಜಾರು ಮಾಡ್ತಾರೆ ಗೈಸ್. ಆಲ್ರೆಡಿ ಬೇಜಾರಾಗಿದ್ದೀನಿ, ಇನ್ನೂ ಬೇಜಾರು ಮಾಡ್ತಾ ಇದ್ದಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅಕ್ಕ ಅಕ್ಕ ನೀನು ಹೇಳ್ಬೇಕು ತಾನೇ ಮತ್ತೆ ಇಲ್ಲೇ ಇದ್ದೀನಿ ಅಂತ. ಹೇಳು ನನ್ನ ಬ್ಲಾಗಾಗ. ಎಂಥ ವ್ಲಾಗಿಗೂ ವಿಡಿಯೋ ಏನಾಗಿದೆ ಬೈಬಾರ್ದು. ಕ್ಯೂಟಾಗಿರ್ಬೇಕು. ಹೇಳ್ಕೊಟ್ಟಿದ್ದೀನಿ ತಾನೇ ಕ್ಯೂಟಾಗಿರೋದು. ಹೇಳ್ಕೊಂಡು ಹೋಗು ಸುಮ್ಮನೆ, ಪ್ಲೀಸ್ ಇರಿಟೇಟ್ ಮಾಡಬೇಡ. ಲೇಟಾಗಿ ಬಂದಿದ್ದಲ್ರಿ ಕೂಸಿ ಬೇರೆ ಹೊಡಿತಾರೆ ಅದು ಹಿಂಗೆ ಈಚೆ ಕರ್ಕೊಂಬಂದು ಅದು ಕೊಡಿಸ್ಬಿಡ್ತೀನಿ ಮಾತಾಡೀನಿ ಅಂತ. ಲೇಟಾಗಿ ಬಂದ್ಬಿಡೋದು, ಹಿಂಗೆ ಶೋಕಿ ಮಾಡಿಬಿಡೋದು. ಕೂಸಿ ಹೊಡಿಯೋಕೆ ಒಂದು ಕೇಕ್ ಮುಂದೆ ಇಟ್ಬಿಟ್ರೆ ಸರಿ ಹೋಗ್ಬಿಡ್ತೀನಾ? ಬೇಕಾಗಿಲ್ಲ. ನನ್ನ ಕೋಪ ಇನ್ನೂ ಕಡಿಮೆ ಆಗಿಲ್ಲ. ಫಾರ್ ಯೋರ್ ಇನ್ಫಾರ್ಮೇಷನ್. ತಗೋದು ನಿನಗೆ. ಅದು ಬರ್ಡೇ ಗಿಫ್ಟ್ ಬೇಡವಾ? ಅದು ನೀನು ಸ್ವಲ್ಪ ಸ್ಟೈಲಿಂಗ್ ವಿಡಿಯೋಸ್ ಚೆನ್ನಾಗಿ ಮಾಡ್ತೀಯ ಅಂತ ಒಂದು ಸ್ವಲ್ಪ ಸ್ಟೈಲ್ ಆಗಿರೋ ಶರ್ಟ್ ಸೆಲೆಕ್ಟ್ ಮಾಡಿದ್ದೀನಿ ಈ ಸತಿ. ರೆಕಾರ್ಡ್ ಮಾಡ್ತಾ ಇದ್ದಾರೆ, ಅದೇ ಕ್ಲಿಪ್ನ ಬ್ಲಾಗಲ್ಲಿ ಹಾಕ್ತೀನಿ ಗೈಸ್. ಬಾಯ್. ಐ ಡೋಂಟ್ ನೋ ಅದು ನಿನಗೆ ಆಗುತ್ತಾ ಅಂತ, ಬಟ್ ನೀನು ಲೂಸ್ ಆಗ್ತೀಯ ಅಂತ ಸ್ವಲ್ಪ ಲೂಸೇ ತಂದಿದ್ದೀನಿ. ನಾನು ಲೂಸ್ ಬಟ್ಟೆ ಹಾಕ್ತೀಯ ಕಣೋ, ಲೂಸ್ ಫೆಲೋ. ಅದು ನಿಜನೇ. ಚೆನ್ನಾಗಿದ್ಯಾ? ನಿಂಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ, ಥ್ಯಾಂಕ್ ಯು. ಸ್ವಲ್ಪ ಸ್ಟೈಲ್ ಹೊಡಿಲಿ ಅಂತ ಹಾಕಿದ್ದೀನಿ. ಥ್ಯಾಂಕ್ ಯು ಅಕ್ಕ. ಇರ್ಲಿ ಬಿಡು. ಅತಿ ನನ್ನ ಮಗನೇ ಲೇಟಾಗಿ ಬಂದಿದ್ದೆ. ತಗೊಂಬಂದಿರ ಮೇಲೆ ಜಾರ ಆಯ್ತು. ಟ್ಯಾಕ್ಸ್ ಹಾಕೋಣ ಅನ್ಕೊಂಡೆ, ಮಿಸ್ ಆಗ್ಬಿಟ್ಟೆ. ಅದು ಕೊಡಿಸ್ತೇನೆ, ಬಟ್ ಇವತ್ತಿಲ್ಲ. ಯಾಕಂದ್ರೆ ಲೇಟಾಗಿ ಬಂದಿದ್ದೆ, ನನಗೆ ಕೋಪ ಇದೆ. ಅಕ್ಕ ಜಾರದಲ್ಲಿ ಕೊಡಿಸ್ತೀನಿ ಅಂತ. ಇದು ಬರ್ಡೇ ಗಿಫ್ಟ್ ಆಕ್ಚುಲಿ. ಹೌದು, ಅದು ಜಾರ ನಂದು ಬೇರೆ ಲೆಕ್ಕಾಚಾರ. ಬೇರೆ ಬೇವರ್ಸಿ ಕಾಲ್ ಮಾಡ್ತಾ ಇದ್ದಾನೆ ಗೈಸ್. ಬೇವರ್ಸಿ ಇವನೇ ಎಲ್ಲ ಕಡೆ ಹೋದಾಗ ಇವನೇ ಲೇಟಾಗಿ ಬರೋದು. ಹಲೋ, ಲೇಟಾಗಿ ಬರೋದಲ್ದ್ರೆ ಇಬ್ರು ರೀಸನ್ಸ್ ಕೊಡೋದು. ಹಲೋ ಹಲೋ. ಸೊ ನೀನೀಗ ಫೋನ್ ತೆಗಿಯಲ್ಲ, ಶೋಕಿ.
ನಾನು ಚೀ ಅಂತ ಇರ್ತೀನಿ ನೀನು ವಾಪಸ್ ಸೊ ನೀನು ನನಗೆ ಚೀ ಅಂತಿದ್ದ ನಮಗೆ ಚೀ ಚೀ ಇಬ್ರು ಚೀತು ನೀನು ಬೇರೆಯವರ ಯಶಸ್ಸನ್ನು ನೋಡಿ ಅಲ್ಲ ಬೇಡ ಅಕ್ಕ ಅಕ್ಕ ಒಂದು ಕಂಟೆಂಟ್ ನೆನಪಾಯ್ತು. ನಾನು ಪುರಿ ಒಂದು ಹುಡುಗಿನ ನೋಡ್ತಾ ಇರ್ತೀವಿ, ನೀನು ಬಂದ್ಬಿಟ್ಟು ಕಪಲ್ಸ್ನ ನೋಡ್ತಾ ಇರ್ತೀವಿ, ಏನೋ ಮಾಡ್ತಾ ಇದ್ದೀವಿ ಹಿಂಗೆ ಅನ್ಕೊತಾ ಇರ್ತೀವಿ, ನೀನು ಬಂದ್ಬಿಟ್ಟು ನೀನು ಬೇರೆಯವರ ಯಶಸ್ಸನ್ನು ನೋಡಿ ಅಲ್ಲ ಬೇಡ ಅದನ್ನ ಹೇಳೋ ಡೈಲಾಗ್ ಇಲ್ಲ ಕಪಲ್ಸ್ ನೋಡ್ಬಿಟ್ಟು ಹೇಳೋಣಲ್ಲ ಒಂದ್ಸರಿ ವೆರಿ ಬ್ಯಾಡ್ ಬಾಯ್ ಅವ್ನು ಪೊರ್ಕಿ ಅದಕ್ಕೆ ನೋಡು ಬರೀ ಪೊರ್ಕಿ ತರ ಆಡ್ತಾನೆ. ಬೇಡ ಬಾರೋ ಪುನಿ ನಾವು ಆಟ ಆಡಕ್ ಹೋಗೋಣ ಬೇಡ ಇಲ್ಲ ಬೇಡ 2 ಗಂಟೆಗೆ ಮೂವಿ ಅಂದಲ್ಲ ನಡೆಯೋ. 2 ಗಂಟೆಗೆ ಅಲ್ಲಿ ಸ್ಟಾರ್ಟ್ ಆಗೋದು ಅರ್ಧ ಗಂಟೆ ಆದ್ಮೇಲೆ ತಲೆಗೆ ಇಟ್ಕೊಂಡ್ಬಿಡ. ಸೊ ಗೈಸ್ ಇವ್ರಿಬ್ಬರನ್ನೇ ಮೀಟ್ ಮಾಡಕ್ಕೆ ಬಂದಿದ್ದು, ಇನ್ನು ಯಾರನ್ನು ಮೀಟ್ ಮಾಡಕ್ಕೆ ಹೋಗ್ಲಿ ನಾನು, ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಖುಷಿಯಾಗಿರೋಣ ಅಂತ ಖುಷಿಯಾಗಿರೋಣ ಅಂತ ಬೇರೆಯವ್ರಿಗೆ ಕೋಪ ಬರ್ಸ್ಬಿಟ್ಟು ಯಾರು ಬೇರೆಯವರು ಲೇಟ್ ಆಯಿತು ಏನು ಮಾಡೋದು, ನಾನು ಹೋಗ್ಬಿಟ್ಟಿದ್ದಾಳೆ ಅಕ್ಕ ಅಂತ ಅಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಕಾಯ್ತಾ ಇದ್ದೆ. ಯಾರೋ ಕಾಲೇಜ್ ಹುಡುಗರೆಲ್ಲ ಬಂದು ನೋಡ್ತಾ ಇದ್ರು ನಿಂತ್ಕೊಂಡು ಬಂದಿಡು. ಸೊ ಗೈಸ್ ಇವಾಗ ಪುಷ್ಪ ಮೂವಿಗೆ ಬಂದಿದ್ದೀವಿ, 2 ಗಂಟೆಗೆ ಶೋ, ಇನ್ನು 4 ನಿಮಿಷ ಇದೆ, ಹೋಗ್ತಾ ಇದ್ದೀವಿ ಮೇಲೆ. ಸಿಗುತ್ತೆ ಏನಕ್ಕೆ ಏನು ಮಾಮ್ ಇವನೇ ಹೇಳಿದ್ದು ಲೇಟಾಗಿ ಮಾಡೋಣ ಅಂತ, ನಾನು ಅವತ್ತೇ ಮಾಡ್ತೀನಿ ಅಂತ. ಸಿಕ್ಕಿಲ್ಲ ಅಂದರೆ ಮಾಡ್ರು ಈ ಹುಡ್ಡಿ ಕೊಡ್ತೀನಿ ಅಂತಲ್ಲ ಕೊಟ್ಟು ಕೊಡೋಣ ಬಾ ತಲೆಗೆ ಎಡ್ಸ್ಕೊಂಡ್ಬಿಡೋಣ. ಗೈಸ್ ಲೆಟ್ಸ್ ಗೋ ಅಕ್ಕ ಇದನ್ನ ಹತ್ತಕ್ಕೆ ಬರಲ್ಲ ನಿಂಗೆ ಭಯನಾ ಗೈಸ್ ಮೂವಿ ಮುಗಿಸ್ಕೊಂಡು ಇವಾಗ ಬಂದ್ವಿ. ನಿದ್ದೆ ಬರ್ತಾ ಇದೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ಫೈಟ್ಸ್ ಪೈಸಾ ವಸೂಲು ನಿಜವಾಗ್ಲೂ ಅಲ್ಟಿಮೇಟ್ ಕ್ರೇಜ್ ಇದ್ರು ಸೀರಿಯಸ್ ಆಗಿ. ನಿಜವಾಗ್ಲೂ ನಾನು ಮುಂಚೆಯಿಂದನೂ ಅಲ್ಲು ಅರ್ಜುನ್ ಫ್ಯಾನೇ ತೆಲುಗಲ್ಲಿ, ಬಟ್ ಈ ಮೂವಿ ನೋಡಾದ್ಮೇಲೆ ಇನ್ನೂ ಡಯಾಡ್ ಫ್ಯಾನ್ ಆಗಿಬಿಟ್ಟಿದ್ದು ಅಲ್ಲು ಅರ್ಜುನ್. ಕ್ರೇಜಿ ನೆಕ್ಸ್ಟ್ ಲೆವೆಲ್. ಬಂದು ನೋಡಿ ಯಾರೂ ನೋಡಿಲ್ಲ ಅಂದರೆ ನನಗೊಂದು ಡೈಲಾಗ್ ಬೇಕಾಗಿತ್ತು, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಾಳೆನೇ ಹಾಕ್ತೀನಿ, ಇವತ್ತೇ ಹೋಗಿ ಎಡಿಟ್ ಮಾಡ್ತೀನಿ, ಏನೋ ಕೆಲಸ ಇಲ್ಲ ಹಿಂಗೋ. ಗೈಸ್ ಇವಾಗ ಗೇಮ್ಸ್ ಆಟ ಆಡೋಕ್ಕೆ ಹೋಗೋಣ. ನನ್ನ ಫ್ರೆಂಡ್ ಇರ್ತಾನಲ್ಲಿ ಗೇಮ್ಸ್ ಇದರಲ್ಲಿ. ಯಾಕೆ ಹೋಗ್ಬೇಕಾ ನೀನು ಬಾ ಮತ್ತೆ. ನೋಡಿ ಗೈಸ್ ಸಿಗೋದೆ ಯಾವಾಗಲೂ ಒಂದೊಂದು ಸತಿ. ನಮ್ಮ ಅಕ್ಕಂಗೆ ಗೇಮ್ಸ್ ಆಡ್ಸೋಣ ಅಂದರೆ ಮನೆಗೆ ಹೋಗ್ತೀನಿ ಅಂತಾನೆ ಅವನು. ಅದೇ ದಮ್ಮಂಟೆ ಪಟ್ಟಕಾರ ಶಿಕಾವತ್ತು ಪಟ್ಟಕೊಂಡೆ ಒದ್ಲೇಸ್ತಾ ಸಿಂಡಿಕೇಟ್. ಇವಾಗ ಗೇಮ್ಸ್ ಆಡೋಕೆ ಹೋಗೋಣ. ನನ್ನ ಫ್ರೆಂಡ್ ಇದ್ದಾನಲ್ಲಿ ಗೇಮ್ಸ್ ಇದರಲ್ಲಿ, ಅವನು ಊರಿಗೆ ಹೋಗಿದ್ದಾನೆ. ನೋಡೋಣ ಬನ್ನಿ ಹೋಗಿ ಚೆಕ್ ಮಾಡೋಣ. ಈಗ we are going to play games. ಎಲ್ಲೋದ್ರೂ ಇನ್ಫ್ಲುಯೆನ್ಸ್ Rohan's friend helped to get the card. ಆ ಹುಡುಗ ಸುಮ್ಮನೆ ಕುತ್ಕೊಂಡಿದ್ದಾನೆ. ಏನಾಗಲ್ಲ, ಇಲ್ಲೇ ಇದ್ದೀನಿ. ನಂಗೂ ಟಾಯ್ ಗೆಲ್ಬೇಕು. ಇದು ಆ ಟಾಯ್ ಗೆದ್ಕೊಡು. ಡೋರೆಮೋನ್ ಅಲ್ಲೇ ಡಾಗು ಮಾಡ್ತೀನಿ. ರೋಹನು ಕೇರ್ಫುಲ್, ಆರಾಮಾಗಾಡು, ಗೆಲ್ಲೇಬೇಕು. ರೋಹನ್ ಫ್ರಂಟಲ್ಲಿ ಇರು.
ಎಸಿಬೇಡ, ಹೈಟ್ ಎಸಿಬೇಡ, ಫ್ರಂಟಿಗೆ ಹಾಕು. ಬೌನ್ಸ್ ಆದ್ರೆ ಹಿಂದೆ ಹೋಗುತ್ತೆ. ಅಪ್ಪ ಹಾಕ್ಬೇಡ ಕಣವ, ಅಪ್ಪ ಹಾಕ್ಬೇಡ ಕಣ. ಅಲ್ಲೋಡು ಅವ್ರ ಬಾಟ್ಲಿಗೆ ಎಲ್ಲ ಆಗ್ತಿದೆ, ಮಧ್ಯೆ ಆಗ್ತಿದ್ದಾರೆ ಅವ್ರಿಗೆಲ್ಲಾನು. ಹಿಂದೆ ತಿರ್ಗಾಕು ರೋಹನು. ಹಾ ನೋಡ್ದ, ಹಂಗೆ ಹಾಕು ಪ್ಲೀಸ್. ಮೆತ್ತಗೆ ಫೋಕಸ್ ಬ್ರೋ, ಯು ಆರ್ ನಾಟ್ ಫೋಕಸಿಂಗ್. ನನಗೆ ಗೆಲ್ತ್ಕೊಡಕ್ ಇಷ್ಟ ಇಲ್ಲ ನಿಂಗೆ. ಬೇಗ ಪುನಃ ಅಲ್ಲೋಡು. ನಾನು ಗೆದ್ರೆ ಆ ಡಾಲ್ ನನಗೆ ಸಿಗುತ್ತೆ. ಟ್ರೈ ಮಾಡ್ತೀನಿ. One minute later. ನಿನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ. 2 ರೌಂಡ್ ನೀನು 3 ಜನ ಸೇರಿದ್ರು ಏನು ಮಾಡೋಕ್ಕಾಗಿಲ್ಲ. ನಾನಂತೂ ಜಾಸ್ತಿ ಕೊನೆ ಪ್ರಯತ್ನ ರೋಹನ್ ಕಡೆಯಿಂದ. ಒಂದು ಆಟ ಹಿಡಿದ ಮೇಲೆ ಬಿಡೋದೇ ಇಲ್ಲ ನಾವು. ಕೊನೆ ಪ್ರಯತ್ನ ರೋಹನ್ ಅವ್ರ ಕಡೆಯಿಂದ. ಕೊನೆ ಪ್ರಯತ್ನ ಅಲ್ಲಾಗಲಿಲ್ಲ, ಇಲ್ಲಿ ಆಡ್ಯಾ ಮಾಡ್ಲಾ ಏನು ಬೇಕಾ? ಸ್ಟಾರ್ಟ್. ಜೀರೋ ಆಗಿಲ್ಲ. ಲಾಸ್ಟ್ ಗೇಮ್ ಇದೆ ಅಷ್ಟೇ, ಆಯ್ತು ಮುಗೀತು. ಆಗಿಲ್ಲ ನಾನು ಟೆಸ್ಟ್ ಮಾಡಕ್ ಪ್ರೆಸ್ ಮಾಡಿದೆ. ಕಂಪ್ಲೀಟಾಗಿ ವೇಸ್ಟೇ ಮಾಡಿ. ಸಾಕು ಬಾ. ಇವತ್ತು ನಮಗೇನು ಯಾವ ಗಿಫ್ಟು ಬರ್ತಿಲ್ಲ ನಮ್ಮ ಕೈಗೆ ಹಣೆಯಲ್ಲಿ. No comments. ಅಲ್ಲಿ ಬೀಳುತ್ತೆ ಇಡೀ. ಐತ್ಲಾಗ ಇನ್ನು ಈಸಿ ಆಗಿಲ್ಲ. ಅಲ್ಲೇ ಇಡು, ನಮ್ಮ ಹತ್ರ ಕೊಟ್ರೆ ಗೆದ್ಕೊಂಡ್ ಬರೋದು ಅನ್ಕೊಂಡಿದ್ಯಾ ಅದನ್ನ. ಬಾಯ್ ರೋಹನ್.